ಒಂದು ಊರಿನಲ್ಲಿ ಸೀನಯ್ಯ ಎನ್ನುವ ವ್ಯಕ್ತಿ ತನ್ನ ಜೊತೆ ಇರುವ ಒಂದು ಕುದುರೆಯನ್ನು ಇಟ್ಟು ಒಂದು ಎತ್ತಿನ ಗಾಡಿಯನ್ನು ನಿರ್ಮಿಸಿ ಜೀವನವನ್ನು ನಡೆಸ್ತಾ ಇದ್ದ. ಸೀನನಿಗೆ ಮದುವೆಯಾಗಿ ಹೆಂಡತಿ ಇದ್ಲು. ಹೆಂಡತಿ ಪದ್ಮ ಮನೆಯಲ್ಲೇ ಇದ್ದು ಗಂಡನಿಗೆ ಸಹಾಯವನ್ನು ಮಾಡ್ತಾ ಇದ್ಲು. ಇಬ್ಬರು ಅನ್ಯೋನ್ಯವಾಗಿ ಇದ್ರು. ರೀ, ನಿಮ್ ಕೆಲ್ಸ ಹೇಗಿದೆ? ತುಂಬಾ ಜನರು ಬರ್ತಾ ಇದ್ದಾರಾ? ತುಂಬಾ ಚೆನ್ನಾಗಿ ನಡೀತಾ ಇದೆ. ಕೂರ್ಲಿಕ್ಕೆ ಕೂಡ ಸಮಯ ಇಲ್ಲ. ಒಳ್ಳೇದು ರೀ, ಸಮಯ ಸಿಕ್ದಾಗನೇ ಸಂಪಾದನೆ ಮಾಡ್ಬೇಕು. ನಾಳೆ ಹೇಗಿದೆ ಅಂತ ನಮಗ್ ಗೊತ್ತಿಲ್ಲ ಅಲ್ವಾ? ನಾಳೆ ಹೇಗಿರುತ್ತೆ? ಎಲ್ಲಾ ದಿನನೂ ಚೆನ್ನಾಗೇ ಇರುತ್ತೆ. ಎತ್ತಿನ ಗಾಡಿ ಅಂದ್ರೆ ಇಷ್ಟ ಪಡದೇ ಇರೋರು ಯಾರಿದ್ದಾರೆ ಹೇಳು? ಇಲ್ಲ ಇಲ್ಲ, ಹಾಗೆಲ್ಲ ಇಲ್ಲ ರೀ. ಜನರು ಅವರ ಅವಶ್ಯಕತೆಗೆ ಮಾತ್ರ ನಮ್ನ ಉಪಯೋಗ ಮಾಡ್ತಾರೆ. ಸರಿ ಆಯ್ತು ಬಿಡು, ಆವಾಗ ನೋಡ್ಕೊಳ್ಳೋಣ. ಸೀನನ ಎತ್ತಿನ ಗಾಡಿ ತುಂಬಾ ಚೆನ್ನಾಗಿ ನಡೀತಾ ಇದ್ದಾಗ ಅವನು ಹಿಂದೆ ಮುಂದೆ ನೋಡದೆ ತುಂಬಾ ಖರ್ಚನ್ನು ಮಾಡ್ತಾ ಇದ್ದ. ತನ್ನ ಸಂಪಾದನೆಯಲ್ಲಿ ಸ್ವಲ್ಪ ಹಣವನ್ನು ಪದ್ಮನಿಗೆ ಕೊಟ್ಟ. ಪದ್ಮ, ಮನೆ ಖರ್ಚಿಗೆ ತಗೋ 1000 ರೂಪಾಯಿ. ಉಳಿದ ಹಣ ಎಲ್ರಿ? ಉಳಿದ ಹಣ ನನಗೆ ಬೇಕಾದಷ್ಟು ಖರ್ಚು ಇದೆ. ನಿಮ್ಮೆಲ್ಲ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ತಾನೇ? ನಿಮ್ಮ ಕುದುರೆ, ಎತ್ತಿನ ಗಾಡಿ ರಿಪೇರಿ ಎಲ್ಲ ನಾನೇ ನೋಡ್ಕೋತಿದ್ದೀನಿ. ಸರಿಯಾಗಿ ಹೇಳ್ತೀಯ ಕಣೆ. ಗಂಡಸರು ಹೊರಗಡೆ ಹೋಗುವಾಗ ನಮಗೆ ಎಷ್ಟು ಖರ್ಚು ಬರುತ್ತೆ ಗೊತ್ತಾ? ಸರಿ ರೀ, ತುಂಬಾ ಹಣ ಖರ್ಚು ಮಾಡಬೇಡಿ ಅಷ್ಟೇ. ಪದ್ಮ ಎಷ್ಟು ಹೇಳಿದ್ರೂ ಕೂಡ ಸೀನಾ ಅದಕ್ಕೆ ಕಿವಿ ಕೊಡದೆ ತನ್ನ ಗೆಳೆಯರ ಜೊತೆ ಸೇರಿ ಹಣವನ್ನು ಖರ್ಚು ಮಾಡ್ತಾ ಇದ್ದ. ಅರೆ ಸೀನು, ನಿನ್ನ ಕುದುರೆ ಗಾಡಿ ಸೂಪರ್ ಕಣೋ. ಎಷ್ಟು ಹಣ ಸಂಪಾದನೆ ಮಾಡ್ತೀಯಾ? ಇವಾಗ ನಿನ್ಗೆ ಎಷ್ಟು ಲಾಭ ಬರ್ತಾ ಇದೆ? ತಿಂಗಳಿಗೆ 5 ರಿಂದ 6 ಸಾವಿರ ಬರುತ್ತಾ? 5 ಅಲ್ಲ ಕಣೋ, 10,000 ರೂಪಾಯಿ ಬರುತ್ತೆ. ಸೋನು ಆ ಮಾತನ್ನು ಕೇಳಿ ಅಸೂಯೆ ಪಟ್ಟ. ಅಬ್ಬಾ, ನಿನ್ನ ಕೆಲ್ಸ ಚೆನ್ನಾಗಿದೆ ಕಣೋ. ನನಗೆ ಕನಿಷ್ಠ 2,000 ರೂಪಾಯಿ ಕೂಡ ಬರೋದಿಲ್ಲ. ನಾನು ಕೂಡ ಎತ್ತಿನ ಗಾಡಿ ಓಡಿಸಿದ್ರೆ ಚೆನ್ನಾಗಿರುತ್ತೋ ಏನೋ. ಸರಿ, ನನಗೆ ಅರ್ಜೆಂಟಾಗಿ ಒಂದು 6,000 ರೂಪಾಯಿ ಬೇಕು. 1 ವಾರದಲ್ಲಿ ತಿರುಗಿಸಿ ಕೊಡ್ತೀನಿ. ಸರಿ ಕಣೋ, ನಾಳೆ ಮನೆಗ್ ಬಂದ್ ತಗೋ. ಸೋನು ಮರುದಿನ ಸೀನುವಿನ ಮನೆಗೆ ಬಂದು, ಸೀನು, ಯಾರ್ ನೀವು? ನಾನು ಸೀನುವಿನ ಗೆಳೆಯ. ನನ್ಗೆ ಸ್ವಲ್ಪ ಹಣ ಬೇಕಾಗಿತ್ತು. ಮನೆಗ್ ಬಂದ್ ತಗೋ ಅಂತ ಹೇಳ್ದ, ಅದಕ್ಕೆ ಬಂದೆ. ಅರೆ ಸೋಮು, ಬಂದ್ಯಾ? ತಗೊಳ್ಳೋ ಹಣ. ಥ್ಯಾಂಕ್ಸ್ ಕಣೋ ಸೀನು. ಸೋಮು ಹಣವನ್ನು ತೆಗೆದುಕೊಂಡು ಹೋದ. ಪದ್ಮನಿಗೆ ತುಂಬಾನೇ ಕೋಪ ಬಂತು. ಆದ್ರೂ ಕೋಪವನ್ನು ಕಂಟ್ರೋಲ್ ಮಾಡ್ಕೊಂಡು, ಹಣ ಯಾವಾಗ ಕೊಡ್ತಾರಂತೆ? 1 ವಾರ ಬಿಟ್ಟು ಹಣವನ್ನು ಕೊಡ್ತಾನಂತೆ. ಸೀನು ಹೀಗೆ ಹಣ ಕೊಡ್ತಿರುವುದನ್ನು ನೋಡಿ ಸ್ನೇಹಿತರು, ಸಂಬಂಧಿಕರು ಅಂತ ಎಲ್ಲರೂ ಹಣವನ್ನು ತಗೊಂಡೋಗ್ತಿದ್ರು. ಸ್ವಲ್ಪ ದಿನದಲ್ಲಿ ಎತ್ತಿನ ಗಾಡಿಗೆ ಬರುವವರ ಸಂಖ್ಯೆ ಕಡಿಮೆಯಾಯಿತು. ಸೀನಯ್ಯನಿಗೆ ತುಂಬಾ ಕಷ್ಟವಾಯಿತು. ಮನೆ ಖರ್ಚಿಗೆ ಕೂಡ ಹಣ ಇರ್ಲಿಲ್ಲ. ರೀ, ಏನ್ರಿ ಈ ಮಧ್ಯೆ ನೀವು ಮನೆ ಖರ್ಚಿಗೆ ಹಣನೇ ಕೊಡ್ತಾ ಇಲ್ಲ? ಪದ್ಮ, ಅದು ನಿಮ್ಗೆ ಕೆಲ್ಸ ಕಡಿಮೆ ಆಯ್ತಲ್ವಾ? ಇದುವರೆಗೂ ಬಂದ ಆದಾಯನೂ ಕಡಿಮೆ ಆಯ್ತು. ಹೌದು ಪದ್ಮ, ನೀನು ಹೇಳಿದ ಹಾಗೆ ಇನ್ಮುಂದೆ ನಾನು ಜಾಗ್ರತೆಯಿಂದ ಇರ್ತೀನಿ. ಸರಿ ರೀ, ಅದಕ್ಕೆ ಏನ್ ಮಾಡೋದು? ಅದಕ್ಕೆ ಅಂತ ಕಳ್ಳತನ ಮಾಡಕ್ಕಾಗುತ್ತಾ? ಇಲ್ಲ ಪದ್ಮ, ಆದ್ರೆ ನನ್ನ ಸ್ನೇಹಿತರಿಗೆ ಹಣ ಕೊಟ್ಟಿದ್ದೀನಿ ತಾನೆ. ನನಗೊಂದು 10,000 ರೂಪಾಯಿ ಬರ್ಬೇಕು, ಹೋಗಿ ಕೇಳ್ತೀನಿ. ಸರಿ ರೀ, ಒಳ್ಳೇದು, ಹೋಗಿ ಕೇಳ್ಕೊಂಡ್ ಬನ್ನಿ. ತಕ್ಷಣ ಹೊರಗೆ ಬಂದು ಸೋಮುವಿನ ಮನೆಗೆ ಹೋದ. ಸೋಮು, ಅರೆ ಸೋಮು. ಅರೆ ಸೀನು, ಏನಪ್ಪ ಇಲ್ಲಿಗೆ ಬಂದಿದೀಯಾ? ಅದು ಏನೂ ಇಲ್ಲ ಕಣೋ, ನನಗೆ ಆದಾಯ ತುಂಬಾನೇ ಕಡಿಮೆ ಆಗಿದೆ. ಮನೆಯಲ್ಲಿ ಕೂಡ ತುಂಬಾ ಕಷ್ಟ ಆಗ್ತಿದೆ. ನಿನಗೆ ಕೊಟ್ಟ ಹಣವನ್ನು ಹಿಂದಿರುಗಿಸಿ ಕೊಟ್ರೆ ನನಗೂ ಸ್ವಲ್ಪ ಸಹಾಯ ಆಗುತ್ತೆ. ನೀನು ನನಗೆ ಯಾವಾಗ್ಲೋ ಹಣ ಕೊಟ್ಟೆ. ನಾನೇ ನಿನಗೆ ಡ್ರಿಂಕ್ಸು ಅದು ಇದು ಅಂತ ತುಂಬಾನೇ ಹಣ ಖರ್ಚು ಮಾಡಿದ್ದೀನಿ. ಅದನ್ನ ಯಾರು ನನಗೆ ಕೊಡ್ತಾರೆ? ಹಾಗೆ ಹೇಳಿದ್ರೆ ಹೇಗೆ ಸೋಮು? ನಾನು ನಿನ್ಗೆ ತುಂಬಾ ಸಾವಿರಗಟ್ಲೆ ಹಣ ಕೊಟ್ಟಿದ್ದೀನಿ, ಆದ್ರೆ ನೀನು ಇದೆಲ್ಲ ಲೆಕ್ಕ ಹಾಕಿ ಇಟ್ಕೊಂಡಿದ್ದೀಯಾ? ಹೌದು ಕಣೋ, ನಾನ್ ಕೊಟ್ಟಿದ್ದು ನಿನ್ಗೆ ಲೆಕ್ಕಕ್ಕೆ ಬರೋದಿಲ್ಲ. ನೀನ್ ಕೊಟ್ಟಿದ್ದು ಮಾತ್ರ ನಿನಗೆ ಲೆಕ್ಕನಾ? ನಿನ್ನಂತ ಸ್ವಾರ್ಥಿ ಜೊತೆನಾ ನಾನು ಇಷ್ಟು ದಿನ ಗೆಳೆತನ ಮಾಡಿದ್ದು? ಇನ್ಮುಂದೆ ನೀನು ಯಾವತ್ತೂ ಇಲ್ಲಿಗೆ ಬರ್ಬೇಡ. ಹೀಗೆ ಸೋಮು ಸೀನುವಿನ ಮುಖಕ್ಕೆ ಹೊಡೆದಂಗೆ ಮಾತಾಡ್ದ. ಸೀನು ಏನು ಮಾತನಾಡದೆ ಹೊರಟ. ಇನ್ನು ಸ್ವಲ್ಪ ಜನರ ಬಳಿ ಹೋದ. ಅಲ್ಲಿ ಅವನ ಕಣ್ಣಿಗೆ ಯಾರೂ ಕೂಡ ಕಾಣಿಸಲಿಲ್ಲ. ಅಯ್ಯೋ, ನಾನು ಸಂಪಾದನೆ ಮಾಡಿದ ಹಣವನ್ನು ನೀರು ಪಾಲು ಮಾಡಿದೆ. ಇಂಥ ಜನಗಳಿಗೋಸ್ಕರನ ನಾನು ಇಷ್ಟೊಂದು ಹಣ ಖರ್ಚು ಮಾಡಿದ್ದು. ನಾನು ನನ್ನ ಕುಟುಂಬಕ್ಕೋಸ್ಕರ ಏನ್ ಮಾಡೋದು? ಸೀನು ಮನೆಗೆ ಹೋದಾಗ ಪದ್ಮ ಎದುರಿಗೆ ಬಂದ್ಲು.
ನೀವು ಯಾವಾಗ ಬರ್ತೀರಾ ಅಂತ ಕಾಯ್ತಾ ಇದ್ದೆ. ಏನಾಯ್ತು, ಹಣ ಸಿಕ್ತಾ? ಪದ್ಮ, ನಾನು ಮೋಸ ಹೋಗಿದ್ದೀನಿ. ನೀನು ಹೇಳಿದ ಹಾಗೆ ನನ್ನ ಗೆಳೆಯರು ನನಗೆ ಮೋಸ ಮಾಡಿದ್ರು. ನನ್ನ ಕಷ್ಟ ಹೇಳಿದ್ರು ಯಾರೂ ನನಗೆ ಸಹಾಯ ಮಾಡಿಲ್ಲ. ಇವಾಗ ನಿಮ್ಗೆ ಬುದ್ಧಿ ಬಂದು ಏನ್ ಪ್ರಯೋಜನ ರೀ? ಮನೆಯಲ್ಲಿ ಹೆಂಡತಿನ ಕೂಡ ನಂಬ್ಲಿಲ್ಲ, ಗೆಳೆಯರನ್ನು ತುಂಬಾ ನಂಬಿದ್ರಿ. ಹೀಗೇನೆ ಆಗೋದು. ಯಾವಾಗಾದ್ರೂ ನೀವು ಮನೆ ಖರ್ಚಿಗೆ ಬಿಟ್ರೆ ನನಗೆ ಅಂತ 1 ರೂಪಾಯಿ ಆದ್ರೂ ಕೊಟ್ಟಿರ್ತೀರಾ? ಹೊರಗಡೆ ಮಾತ್ರ ಎಲ್ಲರಿಗೂ ದಾನ ಧರ್ಮ ಮಾಡ್ತೀರಾ. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು. ಸೀನು ಮೌನವಾಗಿಯೇ ಕುಳಿತಿದ್ದ. ಆ ದಿನ ಇಡೀ ಇಬ್ಬರು ಮಾತನಾಡ್ಲೇ ಇಲ್ಲ. ಮರುದಿನ ಸೀನು ಮನೆಯಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದ. ಪದ್ಮ ಅವನ ಬಳಿ ಬಂದ್ಲು. ರೀ, ಏನ್ ಮಾಡ್ಬೇಕು ಅಂತ ಇದ್ದೀರಾ? ಕುದುರೆ ಗಾಡಿನ ಓಡ್ಸೋದಿಲ್ಲ. ಸಂಜೆ ಆಗುವಾಗ ಬೇರೆ ಕೆಲ್ಸನ ಹುಡ್ಕೊಂಡ್ ಬರ್ತೀನಿ. ನಾನು ಮದ್ವೆಗೆ ಮುಂಚೆ ಮೇಕಪ್ ಕೋರ್ಸ್ ಮಾಡಿದೀನಿ. ಬ್ಯೂಟಿ ಪಾರ್ಲರ್ ಇಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಬ್ಯೂಟಿ ಪಾರ್ಲರಾ? ಬೇಡ. ಯಾಕೆ? ನಿಮ್ಮ ಗೆಳೆಯರ ಮೇಲೆ ಇರುವ ನಂಬಿಕೆ ನನ್ ಮೇಲೆ ಇಲ್ವಾ? ಹಾಗೆ ಅಲ್ಲ, ನೀನು ಹೊರಗೆ ಹೋಗಿ ಯಾಕೆ ಕೆಲಸ ಮಾಡೋದು ಅಂತ. ನಾನೇನು ಒಬ್ಳೇ ಹೋಗೋದಿಲ್ಲ. ನೀವೇ ನನ್ನನ್ನು ಗಾಡಿಯಲ್ಲಿ ಕರ್ಕೊಂಡೋಗ್ಬೇಕು. ಊರೆಲ್ಲ ಸುತ್ತಾಡಿ ನಾನು ಪರಿಚಯ ಮಾಡ್ಕೋಬೇಕು. ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಕರೀತಾರೆ. ಸರಿ, ನಿನ್ನಿಷ್ಟ. ಸೀನು ಎತ್ತಿನ ಗಾಡಿಯನ್ನು ತೆಗೆದುಕೊಂಡು ಕೆಲ್ಸಕ್ಕೆ ಹೋದ. ರಾತ್ರಿ ಆದ್ಮೇಲೆ ಮನೆಗೆ ಬಂದ. ರೀ, ನಿಮ್ಗೆ ಒಂದು ಒಳ್ಳೆ ವಿಷಯ ಹೇಳ್ಬೇಕು ಅಂತ ಕಾಯ್ತಾ ಇದ್ದೆ. ಏನದು? ನನಗೆ ಇವತ್ತೇ 2000 ರೂಪಾಯಿ ಸಿಕ್ತು. 4 ದಿನ ಕಳೆದ್ಮೇಲೆ ಇನ್ನೂ ಸಿಗುತ್ತೆ. ಹೌದಾ? ಏನ್ ಮಾಡ್ಬೇಕು ನೀನಲ್ಲಿ? ನಾಡಿದ್ದು ಅವರ ಮನೆಯಲ್ಲಿ ಮದ್ವೆ ಇದೆ ಅಂತೆ. ಮದ್ವೆ ಹುಡುಗಿಗೆ ಮೇಕಪ್ ಮಾಡ್ಬೇಕು, ಹಾಗೇನೆ ಎಲ್ಲರಿಗೂ ಮೆಹಂದಿ ಹಾಕ್ಬೇಕು. ಇನ್ನು ಮೇಕಪ್ ಮಾಡಿ ಹೂಗಳಿಂದ ಅಲಂಕಾರ ಮಾಡ್ಬೇಕು. ಹೌದಾ? ಇನ್ನೊಂದು ವಿಷಯ ಏನಂದ್ರೆ, ಮದ್ವೆ ಹುಡುಗನನ್ನು ಕುದುರೆ ಮೇಲೆ ಕೂರ್ಸ್ಕೊಂಡು ಹೋಗಿ ಅಂತ ಸಲಹೆ ಕೊಟ್ಟೆ. ಅದಕ್ಕೆ ಕುದುರೆ ಬೇಕು ಅಂತ ಹೇಳಿದಾಗ, ನಮ್ ಜೊತೆನೆ ಕುದುರೆ ಇದೆ, ನನ್ ಗಂಡನೇ ಬರ್ತಾರೆ, ಅವ್ರ ಜೊತೆ ಕೇಳಿ ನೋಡಿ ಹೇಳ್ತೀನಿ ಅಂತ ಹೇಳ್ದೆ. ಹಾಗೆ ನಿಮ್ಗೂ ಕೂಡ ಅಲ್ಲಿ ಕೆಲ್ಸ ಸಿಕ್ಕಿದೆ. ಹೌದಾ? ಇಬ್ಬರಿಂದ ಹಾಗಾದ್ರೆ ನಾಳೆ ಎಷ್ಟು ಆದಾಯ ಬರುತ್ತೆ ಪದ್ಮ? ನಮ್ಮಿಬ್ಬರಿಗೆ ಸೇರಿದ್ರೆ 10,000 ರೂಪಾಯಿ ಸಿಗುತ್ತೆ. ಹಬ್ಬಾ, ನನ್ನ 1 ತಿಂಗಳ ಸಂಬಳ 1 ದಿನದಲ್ಲಿ ಸಿಗುತ್ತಾ? ಹೌದು ರೀ, ಅಷ್ಟಕ್ಕೆ ನಾವು ಕೆಲ್ಸನೂ ಮಾಡ್ಬೇಕು. ಅವರು ಹೇಗಿದ್ರು ಅವ್ರನ್ನ ಸುಂದರವಾಗಿ ಮೇಕಪ್ ಮಾಡಿ ತೋರ್ಸ್ಬೇಕು. ಅಂದುಕೊಂಡ ಹಾಗೆ ಮರುದಿನ ಸೀನಾ ಮತ್ತು ಪದ್ಮ ಮದ್ವೆ ಮನೆಗೆ ಹೋದ್ರು. ಸೀನು ಎತ್ತಿನ ಗಾಡಿಯನ್ನು ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ದ. ಅಲ್ಲಿ ಕೆಲಸ ಮುಗಿಸಿ ಮನೆಗೆ ಬರುವಾಗ ರಾತ್ರಿ ಆಗಿತ್ತು. ಪದ್ಮ ಸೀನು ಕೂತ್ಕೊಂಡು ಮಾತಾಡ್ತಿದ್ರು. ಪದ್ಮ, ನಿನಗೆ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ನೀನು ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ದೆ ಗೊತ್ತಾ? ನಿನ್ನ ಕೆಲಸ ನೋಡಿ ಅವರು ನಿನಗೆ ತುಂಬಾ ಹಣ ಕೊಟ್ಟಿದ್ದಾರೆ. ಈ ಹಣ ಎಲ್ಲ ನೀನೇ ತಗೋ. ನನ್ನ ಏನ್ ತಿಳ್ಕೊಂಡಿದ್ದೀರಾ? ಹೆಂಗಸರು ಅಂದ್ರೆ ಯಾವುದಕ್ಕೂ ಕಡಿಮೆ ಇಲ್ಲ. ನನಗೆ ಇನ್ನೊಂದು ಐಡಿಯಾ ಬಂದಿದೆ. ನನ್ನ ಕುದುರೆ ಗಾಡಿಯಲ್ಲಿ ಪದ್ಮ ಬ್ಯೂಟಿ ಪಾರ್ಲರ್ ಅಂತ ಬರಿತೀನಿ. ಅವಾಗ ಇನ್ನೂ ತುಂಬಾ ಜನರಿಗೆ ಗೊತ್ತಾಗುತ್ತೆ. ಇದು ಕೂಡ ಚೆನ್ನಾಗಿದೆ ರೀ. ಸರಿ, ಹಾಗೆ ಮಾಡಿ. ಹೀಗೆ ಪದ್ಮ ಮತ್ತು ಸೀನು ಸೇರಿ ತುಂಬಾ ಆದಾಯ ಬರುವಂತೆ ಕೆಲಸವನ್ನು ಮಾಡಿದ್ರು. ಸ್ವಲ್ಪ ದಿನದಲ್ಲೇ ಇಬ್ಬರೂ ಸೇರಿ ತುಂಬಾ ಹಣವನ್ನು ಸಂಪಾದನೆ ಮಾಡಿದ್ರು. ಒಂದು ದಿನ ಸೀನು ಪದ್ಮನ ಬೈಕಲ್ಲಿ ಕೂರಿಸ್ಕೊಂಡು ಹೊರಗಡೆ ಹೋಗ್ತಾ ಇದ್ದ. ಸೋಮು ಎದುರಿಗೆ ಬಂದು ಸೀನುವನ್ನು ಕರೆದ. ಲೇ ಸೀನು, ಬಾರೋ. ಸೀನು ಗಾಡಿಯನ್ನು ನಿಲ್ಸ್ದ. ಏನೋ ತಂಗಿನ ಕರ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀಯಾ? ಈ ಮಧ್ಯೆ ಬ್ಯೂಟಿ ಪಾರ್ಲರ್ ಕೆಲಸ ತುಂಬಾ ಚೆನ್ನಾಗಿ ಹೋಗ್ತಾ ಇದೆಯಂತೆ. ಅದರಿಂದ ನಿಮ್ಗೆ ತುಂಬಾ ಲಾಭ ಬರ್ತಿದೆ ಅಂತೆ. ಯಾರಯ್ಯ ನೀವು? ನಾನೇ ಕಣಮ್ಮ. ಒಂದ್ಸಲ ಹಣಕ್ಕೋಸ್ಕರ ನಿಮ್ಮ ಮನೆಗೆ ಬಂದಿದ್ದೆ. ಆ ಹಣವನ್ನು ವಾಪಸ್ ಕೊಟ್ರಾ ಇಲ್ವಾ ನೀವು? ಅದು ಏನ್ರಿ, ಇವತ್ತು SI ಮನೆಯಲ್ಲಿ ಮದ್ವೆ ಅಲ್ವಾ? ಅವ್ರನ್ನ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇಂಥವರ ಬಗ್ಗೆ ಅವರಿಗೊಂದು ಮಾತು ಹೇಳೋಣ. ಅವರೇ ವಸೂಲಿ ಮಾಡಿ ಕೊಡ್ತಾರೆ. ಕೇಳದಿದ್ರೆ ಜೈಲಿಗಾಕಿ ಪೆಟ್ಟು ಕೊಡ್ತಾರೆ. ಅಯ್ಯೋ ತಂಗಿಯಮ್ಮ, ಅಷ್ಟು ಕೆಲಸ ಯಾಕೆ? ನಾಳೆನೆ ನಿಮ್ಮ ಮನೆಗೆ ಬಂದು ಹೇಗೆ ಹಣ ತಗೊಂಡ್ನೋ ಹಾಗೇನೆ ಕೊಡ್ತೀನಿ. ಹಾಗೆ ಹೇಳಿ ಸೋಮು ಅಲ್ಲಿಂದ ಪರಾರಿಯಾದ. ಸೋಮು ಹೋದ ಮೇಲೆ ಸೀನು ಪದ್ಮನನ್ನು ನೋಡಿ ನಗ್ತಾ ಇದ್ದ. ಹೀಗೆ ಗಂಡ ಹೆಂಡತಿ ಸೇರಿ ಎತ್ತಿನ ಗಾಡಿಯಲ್ಲಿ ಬ್ಯೂಟಿ ಪಾರ್ಲರ್ ಅನ್ನು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರು. ಆಫೀಸ್ ಚೇಂಬರ್ ಅಲ್ಲಿ ಅನುಪಮ ಮತ್ತು ಶೇಖರ್ ದುಃಖದಿಂದ ಕೂತಿದ್ರು. ಶೇಖರ್, ನಿಮ್ ತಾಯಿ ಶಾಸ್ತ್ರ ಸಂಪ್ರದಾಯಗಳನ್ನ ನೋಡ್ತಾರೆ ಅಂತ ನೀನೇ ಹೇಳ್ತೀಯ. ಹಾಗಾದ್ರೆ ಈ ಅನಾಥೆಯಾದ ನನ್ನ ಒಪ್ಕೋತಾರ? ಒಪ್ಪಿಸಕ್ಕೆ ನಮ್ ತಂದೆ ಇದ್ದಾರೆ ಅನು. ನೀನ್ ಯಾಕೆ ಚಿಂತೆ ಮಾಡ್ತೀಯಾ?
ದುಃಖ ಪಡ್ಬೇಡ, ನಾವಿಬ್ರು ಇಷ್ಟಪಡ್ತಾ ಇದ್ದೀವಿ, ಮದ್ವೆ ಕೂಡ ಮಾಡ್ಕೋತೀವಿ. ಆದ್ರೆ ಅದು ಮನೆಯವರೆಲ್ಲ ಒಪ್ಪಿ ಮಾಡುವ ಮದ್ವೆನಾ ಅಥವಾ ನಾವೇ ಇಷ್ಟಪಟ್ಟು ಮಾಡಿಕೊಳ್ಳುವ ಮದ್ವೆನಾ ಅಂತ ನೋಡ್ಬೇಕು. ನಾವೇ ನಿಮ್ ತಾಯಿ ಜೊತೆ ಹೋಗಿ ನಮ್ಮ ಪ್ರೀತಿ ಬಗ್ಗೆ ಹೇಳಿದ್ರೆ? ಒಪ್ಕೊಳ್ಳೋದಿಲ್ಲ ಅನು. ನಮ್ ತಾಯಿನ ಹೇಗೆ ಒಪ್ಪಿಸ್ಬೇಕು, ಏನ್ ಮಾಡ್ಬೇಕು ಅಂತ ನಮ್ ತಂದೆಗೆ ಮಾತ್ರ ಗೊತ್ತಾಗೋದು. ಅವರು ಏನ್ ಹೇಳ್ತಾರೋ ಅದನ್ನ ನಾವು ಮಾಡ್ಬೇಕು. ಆವಾಗ್ಲೇ ಅವರು ನಿನ್ನ ಸೊಸೆಯಾಗಿ ಒಪ್ಕೊಳ್ಳೋದು. ಆವಾಗ್ಲೇ ನಾವು ಸಂತೋಷವಾಗಿ ಜೀವನ ಮಾಡಕ್ಕಾಗೋದು. ಅದು ಏನಾದ್ರೂ ಸರಿ, ನಮ್ಮ ಮದುವೆಯಾಗುವ ತನಕ ನನಗೆ ಈ ಭಯ ಇದ್ದೇ ಇರುತ್ತೆ. ಹಾಗೆ ಹೇಳುವ ಅನುಪಮನನ್ನು ಶೇಖರ್ ಸಮಾಧಾನ ಮಾಡಿದ. ಅದು ಸೀತಾರಾಮ ದೇವಾಲಯ. ಸುಶೀಲಾ ದೇವರ ಮುಂದೆ ನಿಂತ್ಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ಲು. ಪುರೋಹಿತರು ರಾಶಿ ನಕ್ಷತ್ರವನ್ನು ಕೇಳಿ ಪೂಜೆಯನ್ನು ಮಾಡಿದ್ರು. ಆರತಿ ತಗೊಂಡು ಸುಶೀಲಾ ಬಳಿ ಬಂದ್ರು. ಸುಶೀಲಮ್ಮನವರೇ, ಖಂಡಿತವಾಗಿ ನಿಮ್ಮ ಬೇಡಿಕೆ ಈಡೇರುತ್ತೆ. ಹಾಗಾದ್ರೆ ನನ್ ಮಗನಿಗೆ ಈ ವರ್ಷ ಮದುವೆ ಆಗುತ್ತೆ ಪುರೋಹಿತರೇ? ಖಂಡಿತ ಆಗುತ್ತೆ ಸುಶೀಲಮ್ಮನವರೇ. ನಿಮ್ಮ ಆಚಾರ, ಸಂಪ್ರದಾಯ, ನಂಬಿಕೆ ಇದಕ್ಕೆಲ್ಲ ಸರಿ ಹೊಂದುವ ಹಾಗೆ ಒಂದು ಒಳ್ಳೆ ಸೊಸೆ ನಿಮಗೆ ಸೊಸೆಯಾಗಿ ಬರ್ತಾಳೆ ನೋಡಿ. ನೀವು ಮನೆಗೆ ಹೋಗುವಾಗ ಒಂದು ಒಳ್ಳೆ ಸುದ್ದಿ ನಿಮ್ಮ ಕಿವಿಗೆ ಕೇಳುತ್ತೆ ನೋಡಿ. ನಿಮ್ಮ ಮಗನ ಮದುವೆ ಬಗ್ಗೆ ಮಾತಾಡ್ಲಿಕ್ಕೆ ನಿಮ್ ಮನೆಯಲ್ಲಿ ಬಂದಿರ್ತಾರೆ, ಹೋಗಿ ನೋಡಿ. ಹೀಗೆ ಪುರೋಹಿತರು ಹೇಳಿದ ತಕ್ಷಣ ಸುಶೀಲಾ ಸಂತೋಷವಾಗಿ ಆರತಿಯನ್ನು ತಗೊಂಡು, ಅಪ್ಪ ದೇವ್ರೆ, ಈ ವರ್ಷ ಆದ್ರೂ ನನ್ ಮಗನಿಗೆ ಮದ್ವೆ ಮಾಡಪ್ಪ ಹಾಗೆ ಬೇಡಿಕೊಂಡು ಮನೆಗೆ ಬಂದ್ಲು. ಸುಶೀಲಮ್ಮನ ಮನೆಯಲ್ಲಿ ಪ್ರಕಾಶ್ ಎನ್ನುವ ವ್ಯಕ್ತಿ ಮನೆಯನ್ನು ಸುತ್ತಮುತ್ತ ನೋಡಿಕೊಂಡು ಕೂತಿದ್ರು. ಪುರೋಹಿತರು ಹೇಳಿದ ಹಾಗೆ ನನ್ ಮಗಳು ಈ ಮನೆಯ ಸೊಸೆಯಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಒಬ್ಬನೇ ಮಗ, ತುಂಬಾ ಆಸ್ತಿ, ಆಹಾ, ಅದೃಷ್ಟ ಅಂದ್ರೆ ಅದು ನನ್ ಮಗಳಿಗೇನೆ. ಅಪ್ಪ ದೇವ್ರೇ, ಏನೂ ತಿಳಿಯದಂತಹ ನನ್ ಮಗಳನ್ನ ಈ ಮನೆಯ ಸೊಸೆಯಾಗಿ ಮಾಡಪ್ಪ. ಆಗಿರುವಾಗ ಸುಶೀಲನ ಗಂಡ ಮೋಹನ್ ರಾವ್ ಅಲ್ಲಿಗೆ ಬಂದ್ರು. ಅಯ್ಯ, ನಮಸ್ಕಾರ, ನನ್ನ ಹೆಸರು ಪ್ರಕಾಶ. ನಮಸ್ತೆ ನಮಸ್ತೆ, ನನ್ನ ಹೆಸರು ಮೋಹನ್ ರಾವ್, ನಾನು ಸುಶೀಲಮ್ಮನ ಗಂಡ. ಹೇಳಿ, ಏನ್ ವಿಷಯ ಮಾತಾಡ್ಲಿಕ್ಕೆ ನೀವು ನಮ್ಮನೆಗೆ ಬಂದಿದ್ದೀರಾ? ನೀವು ಸುಶೀಲಕ್ಕನ ಗಂಡನ? ಹಾಗಾದ್ರೆ ನನಗೆ ನೀವು ಭಾವ ಆಗ್ಬೇಕು. ಹಾಗಾದ್ರೆ ಕೂತ್ಕೊಳ್ಳಿ ಭಾವ, ನಾವು ಮಾತಾಡ್ಲಿಕ್ಕೆ ತುಂಬಾ ವಿಚಾರ ಇದೆ. ಹಾಗೆ ಪ್ರಕಾಶನವರು ಹೇಳಿದ ತಕ್ಷಣ ಮೋಹನ್ ರಾವಿಗೆ ಏನು ಅರ್ಥ ಆಗದೆ ಸೋಫಾನಲ್ಲಿ ಕೂತ್ಕೊಂಡ್ರು. ಭಾವನವರೇ, ನೀವೇನು ತಲೆ ಕೆಡ್ಸ್ಕೊಳ್ಬೇಕಾದ ವಿಚಾರ ಏನೂ ಇಲ್ಲ. ಮದುವೆ ವಿಚಾರ ಮಾತಾಡ್ಲಿಕ್ಕೆ ಪುರೋಹಿತರು ಹೇಳಿನೇ ನಾನ್ ಬಂದಿದ್ದು. ಹಾಗೆ ಹೇಳಿದಾಗ ಮೋಹನ್ ರಾವಿಗೆ ಎಲ್ಲಾ ವಿಚಾರ ಅರ್ಥವಾಯಿತು. ಓಹೋ, ಅರಿತನ ತಂದೆಯವರಾ? ಹೌದು ಭಾವನವರೇ. ಮನೆಯಲ್ಲಿ ಅಕ್ಕನವರು ಇಲ್ವಾ? ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಭವಿಷ್ಯ ಅವಳಿಗೆ ನೀವು ಬರುವ ವಿಚಾರ ಗೊತ್ತಿಲ್ಲ ಅನ್ಸುತ್ತೆ. ನಾನು ಫೋನ್ ಮಾಡಿ ಹೇಳ್ತೀನಿ. ಹಾಗೆ ಹೇಳಿ ಮೋಹನ್ ರಾವ್ ಫೋನ್ನ ತೆಗೆದಾಗ ಶೇಖರ್ ಕಾಲಿಂಗ್ ಅಂತ ಬಂತು. ಆಗ ಅವನೊಳಗೆ ಅವನೇ, ಮಗ ಈ ಸಮಯದಲ್ಲಿ ಫೋನ್ ಮಾಡ್ತಾನೆ ಅಂದ್ರೆ ಮನೆಯಲ್ಲಿ ಅವನಿಗೆ ಮದುವೆ ವಿಚಾರ ನೋಡ್ತಾ ಇರುವುದು ಗೊತ್ತಾಗಿದೆ ಅನ್ಸುತ್ತೆ. ಅದಕ್ಕೆ ಮಾಡಿದಾನೆ. ಇವಾಗ ಮಗನಿಗೆ ಏನ್ ಹೇಳೋದು? ಹಾಗೆ ಯೋಚನೆ ಮಾಡುವಾಗನೇ ಸುಶೀಲಾ ಮನೆಗೆ ಬಂದ ಸುಶೀಲಾ. ಹೀಗೆ ಮೋಹನ್ನ ಮಾತು ಕೇಳಿ ಪ್ರಕಾಶಂ ಎದ್ದು ನಿಂತು ನಮಸ್ಕಾರವನ್ನು ಮಾಡಿ, ನಮಸ್ತೆ ಅಕ್ಕನವರೇ. ಆಗ ಸುಶೀಲಾ ಪ್ರಕಾಶಂನ ನೋಡಿದ್ಲು. ಈ ಕಡೆ ಮೋಹನ್ ಫೋನ್ ಕೂಡ ರಿಂಗ್ ಆಗ್ತಾ ಇತ್ತು. ಸುಶೀಲಾ, ಪ್ರಕಾಶ್ ಅವ್ರ ಜೊತೆ ಮಾತಾಡ್ತಿರು, ನಾನಿವಾಗ ಫೋನ್ ಮಾತಾಡಿ ಬರ್ತೀನಿ. ಹಾಗೆ ಹೇಳಿ ಹೊರಗೆ ಬಂದು ಕಾಲ್ ಅನ್ನು ರಿಸೀವ್ ಮಾಡಿದ. ಆಗ ಶೇಖರ್ ಆಫೀಸಲ್ಲಿ ಇದ್ದು, ಅಪ್ಪ ಶೇಖರ್, ಅಪ್ಪ, ಹರಿತಾ ಎನ್ನುವ ಹುಡುಗಿಯ ಫೋಟೋ ನನಗೆ ಯಾಕೆ ಕಳ್ಸಿದ್ದು? ನಾನು ಅನುಪಮನ ಇಷ್ಟಪಡ್ತಾ ಇರೋ ವಿಚಾರ ಅಮ್ಮನಿಗೆ ನೀವು ಹೇಳಿಲ್ವಾ? ಹೇಳ್ಬೇಕು ಅಂತಾನೆ ಇದ್ದೆ ಮಗನೇ, ಅಷ್ಟರಲ್ಲಿ ಹೀಗೆ ಆಯಿತು. ಬೇಗ ಹೋಗಿ ಅಪ್ಪ, ಅಮ್ಮನ್ ಜೊತೆ ವಿಚಾರವನ್ನು ಹೇಳಿ. ಇಲ್ಲಾಂದ್ರೆ ಅಮ್ಮ ಮಾತ್ರ ಅವರಿಗೆ ಮಾತು ಕೊಟ್ಬಿಟ್ರೆ ಆಮೇಲೆ ನಾನು ಪೋಸ್ಟರಲ್ಲಿರುವ ಗೊಂಬೆ ರೀತಿ ಆಗ್ಬಿಡ್ತೀನಿ. ಹಾಗೆ ಏನು ಆಗದಿಲ್ಲ ಮಗನೇ. ಹೀಗೆ ಮಾತಾಡ್ತಿರುವಾಗ ಹಾಲಲ್ಲಿ ಸುಶೀಲಾ ಕೋಪದಿಂದ ಎದ್ದು ನಿಂತು, ಹೊರಗೆ ಹೋಗಿ, ನೀವು ಬೇಡ, ನಿಮ್ ಮಗಳು ಬೇಡ, ದಯವಿಟ್ಟು ಹೊರಗೆ ಹೋಗಿ. ಆ ಮಾತು ಕೇಳಿ ಮೋಹನ್ ಅವರ ಬಳಿ ಬಂದ. ಅಯ್ಯಯ್ಯೋ ಸುಶೀಲಾ, ಏನಾಯ್ತು? ಯಾಕೆ ಅಷ್ಟೊಂದು ಕೋಪ? ಮದುವೆ ಅಂದ್ರೆ 5 ದಿನದ ಹಬ್ಬ, ಸಂಬಂಧಿಕರು ಎಲ್ಲ ಕೂಡಿ ನಡೆಸುವ ಆಚರಣೆ, 2 ಜೀವಗಳನ್ನು ಒಂದುಗೂಡಿಸುವ ಸಂಬಂಧ.
ಅಂತಹ ಮದುವೆನ ಯಾವ ಆಚರಣೆ ಕೂಡ ಇಲ್ಲದೆ ಮದುವೆ ಮಾಡಿ ಮಗಳನ್ನ ಮನೆ ಕರ್ಕೋಬೇಕು ಅಂತ ಹೇಳ್ತಿದ್ದೀರಾ? ಏನು ಬೇಡ, ಹೊರಗೆ ಹೋಗಿ. ಹಾಗೆ ಹೇಳಿದ ತಕ್ಷಣ ಪ್ರಕಾಶ ಏನು ಮಾತನಾಡದೆ ಸುಮ್ಮನೆ ಹೊರಗೆ ಹೋದ. ಸುಶೀಲಾ ಕೂತ್ಕೊಂಡ್ಲು. ಮೋಹನ್ ಪುನಃ ಹೊರಗೆ ಹೋಗಿ ಫೋನಲ್ಲಿ, ಅಪ್ಪ ಶೇಖರ್, ನಿಮ್ ತಾಯಿ ತುಂಬಾನೇ ಕೋಪದಲ್ಲಿದ್ದಾಳೆ ಕಣೋ. ಆಡಂಬರ ಇಲ್ಲದೆ ಮದ್ವೆ ಮಾಡೋಣ ಅಂತ ಹೇಳಿದಿಕ್ಕೆ ಅವನ್ನ ಒಡಿಯಕ್ಕೋದ್ಲು. ಇವಾಗ ನಿನ್ ಪ್ರೀತಿ ಬಗ್ಗೆ ಹೇಳಿದ್ರೆ. ಹಾಗೆ ಹೇಳಿದಾಗ ಶೇಖರ್ ದುಃಖ ಪಟ್ಕೊಂಡು, ಮತ್ತೆ ಯಾವಾಗಪ್ಪ? ನೋಡಪ್ಪ, ಅನುಪಮ ನಿನ್ ಜೊತೆಯಲ್ಲಿ ಇರುವಾಗ ನೀನು ಸಂತೋಷವಾಗಿ ಇರ್ತೀಯ. ನಿನ್ನ ಜೊತೆ ಇದ್ರೆ ಅವಳು ಕೂಡ ಸಂತೋಷವಾಗಿಯೇ ಇರ್ತಾಳೆ. ಅದಕ್ಕೇನೆ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಂಡು ಅನುಪಮನ ಮನೆಗೆ ಕರ್ಕೊಂಡ್ ಬಾ. ನಿಮ್ಮ ತಾಯಿ ಕೋಪದಿಂದ 2-3 ಮಾತು ಹೇಳಿದ್ರು ನಿನ್ ಮೇಲೆ ಇರುವ ಪ್ರೀತಿಯಿಂದ ಅನುಪಮನ ಒಪ್ಕೋತಾಳೆ. ಹಾಗೆ ಹೇಳಿದ ತಕ್ಷಣ ಶೇಖರ್ ತುಂಬಾನೇ ಸಂತೋಷಪಟ್ಟ. 2 ದಿನ ಆದ ನಂತರ ಶೇಖರ್ ಅನುಪಮನ ಮದ್ವೆ ಮಾಡ್ಕೊಂಡು ಮನೆಗೆ ಕರ್ಕೊಂಬಂದ. ಅದನ್ನು ನೋಡಿ ಸುಶೀಲಾ ಆಶ್ಚರ್ಯ ಪಡುತ್ತಾ, ಅನು, ಇವಾಗ ನಮ್ ತಂದೆ ಆಕ್ಟಿಂಗ್ ನೋಡು, ಬೇರೆ ಲೆವೆಲ್ ಇರುತ್ತೆ. ಹಾಗೆ ಹೇಳ್ತಾ ಇರುವಾಗ ಮೋಹನ್ ಇದೇ ಸರಿಯಾದ ಸಮಯ ಅಂತ ಕೋಪಗೊಳ್ಳುತ್ತಾ, ಎಂತ ಕೆಲ್ಸ ಮಾಡ್ದೆ ಕಣೋ. ನಿನ್ನ ಮದ್ವೆ ಮೇಲೆ ಎಷ್ಟು ಆಸೆಯನ್ನು ಹೊಂದ್ಕೊಂಡಿರುವ ದೇವತೆ ಆಗಿರುವ ನಿಮ್ ತಾಯಿಗೆ ಒಂದು ಅನಾಥೆ ಹುಡುಗಿನ ಮದ್ವೆ ಮಾಡ್ಕೊಂಡು ಸೊಸೆಯಾಗಿ ಕರ್ಕೊ ಬಂದಿದೀಯಾ? ಹೋಗು, ಒಂದು ಕ್ಷಣ ಕೂಡ ನಮ್ಮ ಮುಂದೆ ನಿಲ್ಲಿಕ್ಕೆ ನಿನಗೆ ಅರ್ಹತೆನೇ ಇಲ್ಲ. ಇವಾಗ್ಲೇ ನಿನ್ನ ಬಟ್ಟೆ ಎಲ್ಲ ತಗೊಬಂದು ನಿನ್ ಮುಖದ ಮೇಲೆ ಎಸಿತೀನಿ. ಎಲ್ಲಾದ್ರೂ ಹೋಗಿ ಹೇಗಾದ್ರೂ ಜೀವನ ಮಾಡು. ಹಾಗೆ ಹೇಳಿ ಒಳಗೆ ಹೋಗ್ತಿದ್ದಾಗ, ಸ್ವಲ್ಪ ನಿಲ್ಲಿ, ಆ ಹುಡುಗಿ ಅನಾಥೆ ಅಂತ ನಿಮಗೆ ಹೇಗೆ ಗೊತ್ತು ರೀ? ಹಾಗೆ ಕೇಳಿದಾಗ ಮೋಹನ್ ನಾಲಿಗೆನ ಕಚ್ಕೊಂಡು ಮೌನವಾಗಿ ನಿಂತಿದ್ದ. ಇವನ ಮದ್ವೆ ವಿಚಾರ ನಿಮಗೆ ಮೊದ್ಲೇ ಗೊತ್ತಾಗಿದೆ ಅಂತ ನಿಮ್ ಮೌನನೇ ತೋರಿಸಿಕೊಡ್ತಾ ಇದೆ. ಯಾವ ಹುಡುಗಿ ಆದ್ರೆ ನಮಗೇನು, ನಮಗೆ ನಮ್ಮ ಮಗನ ಸಂತೋಷನೇ ಮುಖ್ಯ. ಈ ಹುಡುಗಿನ ನಾನು ಸೊಸೆಯಾಗಿ ಒಪ್ಕೋತೀನಿ. ಹಾಗೆ ಹೇಳಿ ಅಲ್ಲಿಂದ ಆಚೆ ಹೋದ್ಲು. ಮೋಹನ್ ಶೇಖರ್ ತುಂಬಾನೇ ಸಂತೋಷಪಟ್ರು. ಅನುಪಮ ದುಃಖದಲ್ಲಿರುವುದನ್ನು ನೋಡಿ, ದುಃಖ ಪಡ್ಬೇಡ ಅನು, ತಾಯಿ ನಿನ್ನ ಸೊಸೆಯಾಗಿ ಒಪ್ಕೊಂಡ್ರು. ನೋಡಮ್ಮ ಅನು, ಮನೆ ಕೆಲ್ಸನ ತುಂಬಾ ಚೆನ್ನಾಗಿ ಮಾಡು. ನಿಮ್ಮ ಅತ್ತೆ ಮನ್ಸಿಗೆ ಬೇಜಾರಾಗದ ರೀತಿ ನಡ್ಕೋ, ಆವಾಗ ನಿಮ್ಮ ಅತ್ತೆ ನಿನ್ನ ಒಪ್ಕೋತಾಳೆ. ಹಾಗೆ ಹೇಳಿದಾಗ ಅನುಪಮ ಬುದ್ಧಿವಂತಿಕೆಯಿಂದ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮನೆಯ ಮುಂದೆ ರಂಗೋಲಿಯನ್ನು ಹಾಕಿದ್ಲು. ಮನೆಯಲ್ಲಿ ಪೂಜೆ ಮಾಡಿ ಮನೆಗೆ ಸಾಂಬ್ರಾಣಿ ಹೊಗೆಯನ್ನು ಹಾಕಿದ್ಲು. ಮನೆಯನ್ನು ಪ್ರಶಾಂತವಾಗಿರುವ ದೇವಾಲಯವನ್ನಾಗಿ ಮಾಡಿದ್ಲು. ಅದು ಮಾತ್ರ ಅಲ್ಲದೆ ಘಮಘಮವಾದ ರುಚಿಕರವಾದ ಅಡುಗೆಯನ್ನು ಕೂಡ ಮಾಡಿದ್ಲು. ದಿನಗಳು ಕಳೆದಂತೆ ಸುಶೀಲನಿಗೆ ಸೊಸೆಯ ಮೇಲೆ ಇದ್ದ ಕೋಪ ಹೋಗಿ ಪ್ರೀತಿ ಕೂಡ ಬಂತು. ಒಂದು ದಿನ ಪುರೋಹಿತರು ಮನೆಗೆ ಬಂದ್ರು. ಯಾಕೆ ಅಂತ ಶೇಖರ್ ಮತ್ತು ಅನುಪಮನಿಗೆ ಅರ್ಥನೇ ಆಗಿಲ್ಲ. ಅಮ್ಮನವರೇ, ನಿಮ್ ಸೊಸೆ ಮಗನ ಜಾತಕ ನೋಡ್ಬೇಕಾದ್ರೆ ಅವರಿಬ್ಬರಿಗೂ ಸೀತಾರಾಮ ಕಲ್ಯಾಣ ಮಾಡ್ಬೇಕು ಅಂತ ಜಾತಕದಲ್ಲಿದೆ. ಅವರು ಯಾವಾಗಲೂ ಅನ್ಯೋನ್ಯವಾಗಿ ಸಂತೋಷವಾಗಿ ಇರ್ತಾರೆ. ನಾಳೆನೆ ಶ್ರೀರಾಮನವಮಿ ಅಲ್ವಾ, ನಾಳೆನೆ ಅದಕ್ಕೆ ಏರ್ಪಾಡುಗಳನ್ನು ಮಾಡಿ. ತಪ್ಪದೆ ಮಾಡ್ತೀನಮ್ಮ. ಹಾಗೆ ಹೇಳಿ ಪುರೋಹಿತರು ಅಲ್ಲಿಂದ ಹೊರಟೋದ್ರು. ಅನುಪಮ ಬಂದು ಸುಶೀಲನ ಕಾಲಿಗೆ ಬಿದ್ಲು. ಸುಶೀಲಾ ಅನುಪಮನನ್ನು ತನ್ನ ಪಕ್ಕಕ್ಕೆ ಕರೆದುಕೊಂಡು ಅವಳ ಕೆನ್ನೆಗೆ ಮುತ್ತನ್ನು ಕೊಟ್ಲು. ಯಾವ ಸೊಸೆ ಬಂದ್ರೂ ಕೂಡ ಮನೆ ಕೆಲ್ಸ, ಹೊರಗಿನ ಕೆಲ್ಸ, ಅಡಿಗೆ ಮಾಡೋದು, ಬಟ್ಟೆ ಒಗೆಯೋದು ಎಲ್ಲನೂ ಮಾಡ್ತಾಳೆ. ನೀವು ಇಬ್ರು ಯಾವಾಗ್ಲೂ ಸಂತೋಷವಾಗಿ ಇರ್ಬೇಕು. ನನ್ನ ಆಶೀರ್ವಾದ ನಿಮ್ಗೆ ಯಾವಾಗ್ಲೂ ಇರುತ್ತೆ. ಹಾಗೆ ಹೇಳಿದ ತಕ್ಷಣ ಅನುಪಮ ತುಂಬಾನೇ ಸಂತೋಷಪಟ್ಲು. ಎಲ್ಲರೂ ದೇವಸ್ಥಾನದ ಬಳಿ ಹೋದ್ರು. ಕೆಲಸದ ಆಳುಗಳನ್ನು ಕರೆದು ಎಲ್ಲಾ ಕೆಲಸವನ್ನು ಕೊಟ್ರು. ಅವರು ವಿನಯದಿಂದ ಒಪ್ಪಿಕೊಂಡ್ರು. ಊರಿನ ಜನರೆಲ್ಲ ಬಂದು ಹೂವು ತೋರಣಗಳಿಂದ ದೇವಸ್ಥಾನವನ್ನು ಅಲಂಕಾರ ಮಾಡಿದ್ರು. ದೇವಸ್ಥಾನದ ಮುಂದೆ ಒಂದು ದೊಡ್ಡ ಮಂಟಪವನ್ನು ಏರ್ಪಾಡು ಮಾಡಿದ್ರು. ಆ ದಿನ ಶ್ರೀರಾಮನವಮಿ. ಊರಿನ ಜನರ ಮುಂದೆ ಸುಶೀಲಾ ಮತ್ತು ಮೋಹನ್ ರಾವ್ ತನ್ನ ಮಗ ಶೇಖರ್ ಮತ್ತು ಸೊಸೆಯಾದ ಅನುಪಮ ಕೈಯಲ್ಲಿ ಸೀತಾರಾಮ ಕಲ್ಯಾಣವನ್ನು ಮಾಡಿದ್ರು. ಊರಿನ ಜನರೆಲ್ಲರೂ ಅಕ್ಷತೆ ಕಾಳನ್ನು ಹಾಕಿದ್ರು. ತುಂಬಾ ಚೆನ್ನಾಗಿ ಸೀತಾರಾಮ ಕಲ್ಯಾಣ ನಡೆದು ಮುಗಿಯಿತು. ಹೀಗೆ ಸೀತಾರಾಮ ಕಲ್ಯಾಣವನ್ನು ಮಾಡಿದಂತಹ ನವದಂಪತಿಗಳಾದ ಶೇಖರ್ ಮತ್ತು ಅನುಪಮ ಅವರ ಕೈಯಿಂದ ಪ್ರಸಾದವನ್ನು ವಿನಿಮಯ ಮಾಡಬೇಕು. ಭಕ್ತರೆಲ್ಲ ಪ್ರಸಾದವನ್ನು ಸ್ವೀಕರಿಸಿ ದೇವರ ಆಶೀರ್ವಾದವನ್ನು ಪಡಿಬೇಕು. ಈ ಪಾನಕ, ಹೆಸರುಕಾಳು ಪ್ರಸಾದವನ್ನು ತಿನ್ನುವುದರಿಂದ ಬೇಸಿಗೆ ಕಾಲದಲ್ಲಿ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ಭಕ್ತರೆಲ್ಲ ಪ್ರಸಾದವನ್ನು ತಗೊಂಡು ಸಂತೋಷವಾಗಿ ತಿನ್ನಿ. ಹಾಗೆ ಹೇಳಿದ ತಕ್ಷಣ ಶೇಖರ್ ಮತ್ತು ಅನುಪಮ ಪಾನಕ ಮತ್ತು ಪ್ರಸಾದವನ್ನು ಜನರಿಗೆ ಕೊಟ್ರು.
ಪ್ರಸಾದವನ್ನು ಸ್ವೀಕರಿಸಿದಂತಹ ಜನರು ಅನುಪಮ ಮತ್ತು ಶೇಖರಿಗೆ ಆಶೀರ್ವಾದವನ್ನು ಮಾಡಿದ್ರು. ಹೀಗೆ ಹೊಸ ಸೊಸೆ ತನ್ನ ಗಂಡನಾದ ಶೇಖರ್ ಜೊತೆ ಸೇರಿ ಸೀತಾರಾಮ ಕಲ್ಯಾಣವನ್ನು ಮಾಡಿ ಪುಣ್ಯವನ್ನು ಸ್ವೀಕರಿಸಿದ್ಲು.